ಸರ್ ಇವಾಗ ಎಕ್ಸಾಮಲ್ಲಿ ಕೂತಿದ್ದೀನಿ, ಎಕ್ಸಾಮ್ ಬರ್ದಿಲ್ಲ ರೀ ಸರ್. ನಾನು ಹೇಳ್ತೀನಿ ಎಲ್ಲ ಸ್ಟಡಿ ಆಗ್ತಾ ಇದ್ದೀರಿ ಸರ್, ಎಲ್ಲ ಒಂದೊಂದು ಬುಕ್ ಸಿಗ್ತಾ ಇದೆ. ಫೈನಲ್ ಬುಕ್ ಬರಲಿ ನಾನು ಹೇಳ್ತೀನಿ, ಖಂಡಿತ ನಿಮ್ಗೆ ಹೇಳ್ತೀನಿ, ಅದು ಆನ್ಸರ್ ಹೇಳ್ತೀನಿ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಮ್ಗೆ ಹೇಳ್ತೀನಿ ನಾನು. ಹ್ಞೂ ಸರ್. ಇಲ್ಲ ಮಾಡ್ತಾ ಇದ್ದಾರೆ ಸರ್, ಹೆಚ್ಚು ಕಮ್ಮಿ ಅವರು ನಮ್ಗೆ ಗೊತ್ತಿರೋ 75% ಆಗೋಗಿದೆ. ಅದು ನಮ್ಮದು ಅಂದ್ಕೊಂಡಂಗೆ ಬರ್ತಾ ಇಲ್ಲ. ಅದು ಅಂತೇಳಿ ಇವಾಗ ನಾನು ಸಾರಿ ತುಂಬ ಚೆನ್ನಾಗಿದೆ ಅಂತ ಇವರು ಅಣ್ಣ ಇದು ಚೆನ್ನಾಗಿಲ್ಲ ಅಣ್ಣ ಇದು ಇನ್ನೂ ಚೆನ್ನಾಗಿ ಬರಬೇಕು ಅಂತಂತ ಅವ್ರು ಬಿಟ್ಬಿಡಿ. ಆ CG ನಾನು ಟೆಕ್ನಿಕಲ್ ಗೊತ್ತಿಲ್ಲ, ನಾವು ಪ್ರಾಕ್ಟಿಕಲ್ ನೋಡಿದಾಗ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇವ್ರು ಟೆಕ್ನಿಕಲ್ ನೋಡ್ತಾರೆ, ಆಮೇಲೆ ಅಣ್ಣ ಚೆನ್ನಾಗಿಲ್ಲ ಅಂತಾರೆ. ಮತ್ತು ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿ, ಇಲ್ಲಿಂದ ಫೋನ್ ಮಾಡಿ ಅವ್ರ ಆ ವಿಡಿಯೋ ಕಾಲಲ್ಲಿ ತೋರಿಸ್ಬಿಟ್ಟು ಇವ್ರು ನೋಡ್ತಾ ಇದ್ದಾರೆ ಸರ್. CGದು ನಮ್ಮದು ಲಾಸ್ಟ್ ಫೈನಲ್ ಬಂದಾಗ ಗೊತ್ತಾಗುತ್ತೆ. ಒಂದು 2-3 ಹೋಗಿ ಕಳಿಸಿದ್ದಾರೆ ಫೈನಲ್ಲು, ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇದೇ ಥರ ಬೇಕು ಅಂತ, ಲೇಟ್ ಆದರೂ ಪರವಾಗಿಲ್ಲ, ನಾವು ಇಷ್ಟು ಇದು ಮಾಡ್ತಾ ಇದ್ದೀವಿ ಸರ್. ಇದು ಒಳ್ಳೆ ಕಂಟೆಂಟ್ ಪಿಕ್ಚರು, ನಮ್ಮದು CGಯಲ್ಲಿ ಇದಾಗಬಾರ್ದು, ಪರವಾಗಿಲ್ಲ ಲೇಟ್ ಆದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಸರ್. ಸರ್ ಫಿಲ್ಮ್ ಒಂದು 40% VFX ಇದೆ ಸರ್ ಇಡೀ ಸಿನಿಮಾದ. ಕಥೆನೇ ನಾವು ಬೇಕಂತಾನೆ ಅಂದರೆ ಯಾವುದೋ ಒಂದು ಸೆಟ್ಟನ್ನು ಕ್ರಿಯೇಟ್ ಮಾಡೋದು ಆ ಥರ ಮಾಡಿಲ್ಲ, ಕಥೆನೇ ನಮಗೆ VFX ಕೇಳ್ತಾ ಇದೆ. ಸೊ ಅದರಿಂದ ಟೈಮ್ ತಗೊಳ್ತೀವಿ. ಅಲ್ಲ ಹೌದು, ಅಭಿಮಾನಿಗಳು ಡಿಸೆಂಬರ್ 25 ಡೆಫಿನೆಟ್ ಆಗಿ ಬರ್ತೀವಿ ಸರ್. ಇದೇನಂದರೆ ಸರ್, ನಮ್ಮ ಈ ಸಿನಿಮಾಗೆ ಮಹಾನ್ ಶಕ್ತಿಯಾಗಿ ನಿಂತಿರೋದೇ ಶಿವಣ್ಣ. ಆ್ಯಂಡ್ ಶಿವಣ್ಣನೇ ತುಂಬ ನಮ್ಮ ಸಿನಿಮಾಗೆ ಪಾಸಿಟಿವ್ ಆಗಿ ಮಾತಾಡಿ ಎಲ್ಲ ಕಡೆನೂ. ನನಗೆ ಭಾಳ ದೊಡ್ಡ ಜವಾಬ್ದಾರಿ, ಶಿವಣ್ಣ ಹೇಳಿರೋ ಒಂದೊಂದು ಮಾತು ಉಳಿಸ್ಕೊಬೇಕು ಅನ್ನೋದು ನನಗೆ ಅಣ್ಣಗೆ ಭಾಳ ದೊಡ್ಡ ಜವಾಬ್ದಾರಿ. ಆದ್ದರಿಂದ 1% ಕಂಪ್ಲೇಂಟು ಸಿನಿಮಾ ಮೇಲೆ ಆಡಿಯನ್ಸ್ ಹೇಳಬಾರ್ದು, ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಬೇಕು ಅಷ್ಟು ಕೆಲಸ ಮಾಡ್ತಾರೆ ಸರ್. ಖಂಡಿತ ಬಿಸ್ನೆಸ್ ಇಲ್ಲ ಸರ್, ಬಿಸ್ನೆಸ್ ಆಗುತ್ತೆ. ಬಟ್ ನಾನು ಮುಂದೆ ಹೋಗ್ತಾ ಇಲ್ಲ, ಯಾಕಂದ್ರೆ CG ನನಗೆ ಬರಬೇಕಲ್ಲ ಸರ್. ಅಕಸ್ಮಾತ್ ನಾವು ಬಂದು CG ಚೆನ್ನಾಗಿ ಬಂದು ಇನ್ನೂ ಜಾಸ್ತಿ ಕೊಟ್ಟರೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಅದಂತ CG ಬರಲಿ ಸರ್, ಅಟ್ಲೀಸ್ಟ್ ಒಂದು 75% ಆದರೂ ನಾವು ಬಿಸ್ನೆಸ್ ಮಾಡಿ ತೋರಿಸ್ಬೇಕಲ್ಲ ಸರ್. ನಮ್ಮ ಪಿಕ್ಚರ್ ಹಿಂಗಿದೆ, ಹಿಂಗೆ ನೋಡಿ ಇದೆ ಅಂತ. CG ಇಲ್ದೇ ನಾವು ಹಿಂಗೆ ಮಾತಾಡೋದು ಅಂತ. ನನಗೆ ಖಂಡಿತ ಪ್ಲಸ್ ಆಗಿದೆ ಸರ್. ಯಾಕೆಂದರೆ ನಮ್ಮ ಕನ್ನಡ ಪಿಕ್ಚರ್ ಇದು ಸೂಪರ್ ಹಿಟ್ಟು ಸರ್. ಅದಂತ ಸೂಪರ್ ಹಿಟ್ ಆದಾಗ ರಾಜ್ಬಿ ಶೆಟ್ಟಿ ಇವಾಗ ಇದ್ದಾರೆ. ಇಲ್ಲಿ ನಮ್ಮದು ಉಪೇಂದ್ರ ಸರು ನಮ್ಮದು ಕೂಲಿಯಲ್ಲಿರೋದು, ಅವ್ರದ್ದು ನಮ್ಮ ಪ್ಲಸ್ ಪಾಯಿಂಟೇ ಸರ್ ಅದು. ಇಲ್ಲ ಬಿಸ್ನೆಸ್ ಅಂತೂ ಖಂಡಿತ ಎಲ್ಲರೂ ಇವಾಗ ನೋಡಿ. ನನಗೆ ಇವಾಗ ಮೈತ್ರಿ ಅವರು ಫೋನ್ ಮಾಡಿದ್ರು ನನಗೆ. ಮೈತ್ರಿ ಅವರು ಯಾವತ್ತೂ ನನಗೆ ಗೊತ್ತಿಲ್ಲ, ಅವ್ರು ಮೈತ್ರಿ ಅವ್ರು ಯಾರೋ ಅಂತ ಏನೋ ಗೊತ್ತಿಲ್ಲ. ನಾನು ನಂಬರ್ ತೊಗೊಂಡು ಜಸ್ಟ್ ಒಂದು 10:00 ಫೋನ್ ಮಾಡಿದ್ರು ಅಂತ. ಏನು ಸರ್ 45 ನಮ್ಗೇನಾದರೂ ಡಿಸ್ಟ್ರಿಬ್ಯೂಟ್ ಕೊಡ್ತೀರಾ ಅಂತೇಳಿ. ಇಲ್ಲ ಸರ್ CG ಬರಲಿ, ನೀವೆಲ್ಲ CG ನಾನು ತೋರಿಸ್ಬಿಟ್ಟು ನಿಮಗೆ ಆಮೇಲೆ ಇದು ಮಾತಾಡ್ತೀನಿ ಸರ್ ಅಂತ ಹೇಳಿದ್ದೀನಿ ಸರ್. ನನಗೆ ಒತ್ತಡ ಅಂತ ಕೆಲವು ಹೇಳೋಕ್ಕಾಗತ್ತೆ, ಕೆಲವು ಹೇಳೋಕ್ಕಾಗಲ್ಲ ಸರ್. ಒತ್ತಡ ಇದ್ದೇ ಇರುತ್ತೆ, ಇನ್ನು ಯಾವುದೋ ಒಂಥರ ಒತ್ತಡ ಇದ್ದೇ ಇರುತ್ತೆ. ಆದ್ರೂ ಕಂಟೆಂಟ್ ಚೆನ್ನಾಗಿ ಬರಬೇಕಲ್ಲ ಸರ್. ಒತ್ತಡ ಇದೆ ಅಂತ ಹೇಳ್ಬಿಟ್ಟು ಹೆಂಗೋ ಹಂಗೆ ಬಿಡೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಕ್ಲೀನಾಗಿ ಅದಂತ. ನಮ್ಮದು CGನೇ ಸರ್, ಪಿಕ್ಚರ್ ಇರೋದೇ CG ಮೇಲೆ ನಿಂತ್ಕೊಂಡಿರೋದು. ಸ್ವಲ್ಪ ಇವಾಗ ಏನಾದರೂ ಒಂದು ಚೂರಿದ್ರೆ ಏನು ಟ್ರೋಲ್ ಮಾಡಿಬಿಡಲ್ವ ಸರ್. ಇವಾಗ ನಾವೇ ಇನ್ನೊಬ್ರು ಏನಪ್ಪ CG ಅಂತೀವಿ, ಅಟ್ಲೀಸ್ಟ್ ಅದ್ರಲ್ಲಿ ನಾವು ಒಂದು 50-60% ಆದರೂ ಚೆನ್ನಾಗಿ ಮಾಡಬೇಕಲ್ವ. ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಸರ್. ಸರ್ ಈ ಒತ್ತಡ ಪರವಾಗಿಲ್ಲ ಸರ್, ಈ ಒತ್ತಡ ಎಷ್ಟಾದರೂ ತಡ್ಕೊಬೋದು. ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿಲ್ಲ ಅಂತ ಏನಾದರೂ ನಮಗೆ ಕಂಪ್ಲೇಂಟ್ ಬರುತ್ತಲ್ಲ, ಆ ಒತ್ತಡ ಲೈಫ್ ಲಾಂಗ್ ಉಳ್ಕೊಂಡ್ಬಿಡುತ್ತೆ. ಸೊ ಈ ಒತ್ತಡದ ಬಗ್ಗೆ ನನಗೆ ಅದು ಹೇಳಿದಲ್ಲ, ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಬರೀ ದುಡ್ಡಿಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಮಾಡಿದೆ ಅಣ್ಣ ಪ್ಯಾಷನಲ್ಲಿ ಅವರು ನಿಂತಿರೋದ್ರಿಂದ ಅದು ನನಗೊಂದು ಸಪೋರ್ಟ್ ಆಗಿದೆ ಸರ್. ಹಾಂ ಸರ್. ಹಾಂ ಸರ್. ಇಲ್ಲ ಖಂಡಿತ ಇಲ್ಲ ಸರ್, ಆ ಥರ ಖಂಡಿತ ಇಲ್ಲ ಸರ್. ಇಲ್ಲ ಆ ಥರ ಖಂಡಿತ ಇಲ್ಲ ಸರ್. ನಾವು ಏನಕ್ಕೆ 1 ತಿಂಗಳು ಬಫರ್ ಇಟ್ಕೊಂಡಿದ್ದೀವಿ ಅಂದರೆ, ನಾವು
ಅದು August 15th ಅಂತ ಹೇಳ್ಬಿಟ್ವಿ. ಈ CG ಅವ್ರು ನಂಬ್ಕೊಂಬಿಟ್ಟು ಸರ್ ನಿಮ್ಗೆ ಯಾಕೆ ಸರ್ August 15 ಅನೌನ್ಸ್ ಮಾಡಿಬಿಡಿ ಸರ್ ಅಂತ ಅವರೇ ಪಕ್ಕದಲ್ಲೇ ಇದ್ರು ಅನೌನ್ಸ್ ಮಾಡಿದಾಗ. ಆಮೇಲೆ ನೋಡಿದೆ ಸರ್ ಇಲ್ಲ ಸರ್ ಕಾಂಪ್ಲಿಮೆಂಟ್ ಆಗಿದೆ, ಇದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಅಂತ ಹೇಳ್ತಾರೆ. ಮತ್ತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವಂತ ಡಿಸೆಂಬರಲ್ಲಿ ಅಂತ ಹೇಳ್ಬಿಟ್ಟು ರಜೆಗಳಿದೆ ಅಂತ ಹೇಳ್ಬಿಟ್ಟು ಅದನ್ನು ಡಿಸೈಡ್ ಮಾಡಿದ್ದು ಸರ್. ಬಟ್ ಅವತ್ತು ದಿನಾನೂ ಚೆನ್ನಾಗಿದೆ ಅಂತೆ ಸರ್, ಅದು ನಮಗೆ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ನನಗೆ ಗೊತ್ತಿಲ್ಲ ಸರ್, ಖಂಡಿತ ಗೊತ್ತಿಲ್ಲ ಸರ್. ಅದು ಸುದೀಪ್ ಸಿನಿಮಾ ಆ ಡೇಟ್ಗಿದೆ ನಾವು ಮಾಡ್ತಾ ಇರಲಿಲ್ಲ ಸರ್, ಖಂಡಿತ ಮಾಡ್ತಾ ಇರಲಿಲ್ಲ. ಎಲ್ಲ ಅದು ನಮ್ಮ ಕನ್ನಡ ಪಿಕ್ಚರ್ ಅಲ್ವ ಸರ್, ನಮ್ಮ ಪಿಕ್ಚರ್ ಹೆಂಗೋ ಅವ್ರ ಪಿಕ್ಚರ್ ಹಂಗೆ ಅಲ್ವ ಸರ್, ನನಗೆ ಗೊತ್ತಿಲ್ಲ ಸರ್. ನನಗೆ ಈ ಡೇಟ್ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಇದಕ್ಕಂತ ನಾವು ಮಾಡ್ತಾ ಇದ್ದೀವಿ. ಸುದೀಪ್ ಪಿಕ್ಚರ್ ಇರೋದು ನನಗೆ ಗೊತ್ತಿಲ್ಲ ಸರ್. ಅವ್ರು ಅನೌನ್ಸ್ ಆಗಿ ಮಾಡಿದ್ದಿದ್ರೆ ನಾನು ಮಾಡ್ತಾ ಇರಲಿಲ್ಲ ಸರ್ ಅಂತ. ನನಗೆ ಗೊತ್ತಿಲ್ಲ ಸರ್, ನೀವು ಇವಾಗ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಸರ್, ಖಂಡಿತ ನನಗೆ ಗೊತ್ತಿಲ್ಲ ಸರ್. ಇಲ್ಲ ಭಾರ ಇಲ್ಲ ಮೇಡಮ್, ಜವಾಬ್ದಾರಿ ಜಾಸ್ತಿ. ಯಾಕಂದರೆ ಇದು ಪ್ರತಿ ಸತಿನೂ ನೀವು ಹೇಳ್ದಂಗೆ ಏನು ಹೇಳ್ಬೋದು ಈ ಸಿನಿಮಾಲಿ ಅಂದಾಗ ಅವರು ಅಷ್ಟು ನಾವೇ ಒಂದು ಆಡಿಯನ್ಸ್ ಆಗಿ ಕೆಲವು ಸಿನಿಮಾ ಹೋಗ್ತೀವಿ ತುಂಬ ಎಕ್ಸ್ಪೆಕ್ಟೇಷನಲ್ಲಿ. ಸೊ ಅದರಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅಥವಾ ಏನಾಯಿದೆ ಬೇಜಾರಾಗ್ಬಿಡೋದು. ಸೊ ಆ ಥರದ್ದು ಮಿಸ್ಟೇಕ್ ಆಗಬಾರ್ದು ಅಂತ ನಾವು ಟೈಮ್ ತೊಗೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಮೇಡಮ್ 20 years ಆಗಿದೆ ನಾನು ಇಂಡಸ್ಟ್ರಿಗೆ ಬಂದು. ಆ ಥರ ಮ್ಯೂಸಿಕ್ಕಿಂದ ಸಿನಿಮಾ ಲೇಟ್ ಆಗಿರೋದು ಯಾವುದೂ ಆಗಿಲ್ಲ ಸದ್ಯಕ್ಕೆ. ಅದು ನನಗೆ ಗೊತ್ತಿಲ್ಲ. ಇಲ್ಲ ಇಲ್ಲ ಆ ಥರ ತುಂಬ ಈವನ್ ಆಗಿದೆ ಮೇಡಮ್. ಇದರಲ್ಲಿ ಏನಂದರೆ 3 ಜನಕ್ಕೂ ಆ ಸ್ಪೇಸ್ ಇದೆ. 3 ಜನ ಇದ್ದಾಗ್ಲೂ ಕ್ಯಾರೆಕ್ಟರ್ಸ್ಗೆ ಅದು ಈವನ್ ಆಗಿದೆ. ಇವ್ರಿಗೆ ಅಂತ ಮಾತ್ರ ಇಲ್ಲ, ಎಲ್ಲರದ್ದು ಕಾಂಪ್ಲಿಕೇಟೆಡ್ ಆಗಿದೆ. ಮೇಡಮ್ ಈಗ CG ಅಂತಂದರೆ ಒಂದು ರಿಯಲಿಸ್ಟಿಕ್ ಆಗಿರ್ಬೇಕಲ್ವ ಮ್ಯಾಕ್ಸಿಮಮ್. ಸೊ ಆ ರಿಯಲಿಸ್ಟಿಕ್ ಆಗಿ ಎಲ್ಲೆಲ್ಲಿ ನಮಗೆ ಅದು ಅನ್ನಿಸ್ತಾ ಇಲ್ಲ ಅದೆಲ್ಲನೂ ರಿವರ್ಕ್ ಮಾಡಿಸ್ತಾನೆ ಇದ್ದೀವಿ. ಯಾಕಂದರೆ ಈಗ ಚಿಕ್ಕ ಮಕ್ಕಳನ್ನ ಹೇಳ್ಬಿಡು AI ಅಲ್ಲಿ ಮಾಡಿಬಿಡ್ತಾರೆ, ಏನು ಬೇಕಾದ್ರೂ ಎಲ್ಲರ ಕೈಯಲ್ಲೂ ಇದೆ. ಸೊ ಆ ಜಡ್ಜ್ಮೆಂಟ್ ತುಂಬ ಈಸಿ ಆಗ್ತಾವಂತಾರೆ. ಆ ಮಿಸ್ಟೇಕ್ಸ್ ಚಿಕ್ಕ ಮಿಸ್ಟೇಕ್ಸ್ ಆಗದೆ ಇರಲಿ ಅನ್ನೋದು ಟೈಮ್ ತೊಗೊತಾರೆ. ಇಲ್ಲ 4-5 ಜಾಗದಲ್ಲಿ ಕೊಟ್ಟಿದೆ ಮೇಡಮ್. ಬಟ್ ಮೇಜರ್ ಫಿಲಮಿನ ಮೇಜರ್ ಪೋರ್ಷನ್ ಮಾರ್ಸ್ ಕಂಪನಿ ಮಾಡ್ತಾರೆ, ಕೆನಡಾ. ಇಲ್ಲ ಮೇಡಮ್, ನೀವು ಎಲ್ಲ ಸಿನಿಮಾ ನನಗೆ ಗೊತ್ತಿಲ್ಲ, ನೀವು ಕನ್ನಡದ ಮಾತ್ರ ಅಂತ ನೀವು ಹೇಳ್ತಾ ಇದ್ರು. ಬಟ್ ಇಲ್ಲ, ನಾನು ನೋಡಿದಾಗ ಈಗ ರೋಬೋಟು ಸಿನಿಮಾನು ಕೂಡ ಅದು 2-3 ವರ್ಷ ಮುಂದಕ್ಕೆ ಹೋಯಿತು. ಅದೇ ರೀತಿ ದೊಡ್ಡ ಕಾಂಪ್ಲಿಕೇಶನ್ ಇರೋ CG ಸಿನಿಮಾಗಳು ಟೈಮ್ ತೊಗೊಳುತ್ತೆ ಮೇಡಮ್. ನಮ್ಮದು ಕನ್ನಡ ಸಿನಿಮಾದಲ್ಲಿ ನಾವು ನೋಡದೇ ಇರೋಂಥ ಒಂದು CG ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮಗೆ ಟೈಮ್ ತೊಗೊಂಡು ಸಣ್ಣ ಪುಟ್ಟದ CG ಆದರೆ ನೀವು ಹೇಳೋ ಥರ ಓಕೆ, ಬಟ್ ಸ್ವಲ್ಪ ಹ್ಯೂಜ್ ಆಗಿದೆ. ಇಲ್ಲ 40% CG ಇದೆ, ಬಟ್ ಅಷ್ಟು ತುಂಬ ಟೈಮ್ CG ಅನ್ನೋದೇ ತುಂಬ ಪ್ರೋಸೆಸ್ ಅಲ್ಲ ಮೇಡಮ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನಾನು ಒಂದೇ ಮಾತು ಹೇಳಬೇಕಂದ್ರೆ ಅವರು ಬರೀ ಪ್ರೊಡ್ಯೂಸರ್ ಅಲ್ಲ ಮೇಡಮ್, ಸಿನಿಮಾಗೆ ಅವರು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಡಿಪಾರ್ಟ್ಮೆಂಟು ಅವ್ರಿಗೆ ಗೊತ್ತಿದೆ. ನೀವು ಏನು ಹೇಳ್ತೀರಾ ಖಂಡಿತವಾಗ್ಲೂ ಅವರು ಮನಸ್ಸಿಂದ ಎಷ್ಟೇ ಮುಗ್ಧರಿದ್ರೂ ಕೆಲಸ ಅಂತ ಬಂದಾಗ ಅವ್ರಿಗೆಲ್ಲ ವಿಷಯನೂ ಗೊತ್ತಿದೆ, ಯಾವ್ಯಾವ ಕೆಲಸ ಹೆಂಗೆ ಮಾಡಬೇಕು. DA ಇಂದ ಹಿಡಿದು CGವರೆಗೂ ಅವ್ರಿಗೆ ಅಪ್ಡೇಟ್ ಆಗಿದ್ದಾರೆ. ಅವರು ಅಪ್ಡೇಟೆಡ್ ಪ್ರೊಡ್ಯೂಸರ್ ಅವರು ಖಂಡಿತ. ಹೌದೌದು ಸರ್. ಇಲ್ಲ ನಾವು ಏನಂದರೆ ಸರ್ ನಾವು ಪ್ರಿಪೇರ್ ಮಾಡಿದ್ದೀವಿ ಸಿನಿಮಾ. CG ಇರೋದ್ರಿಂದ CG ಅವ್ರು ಮಾಡಬೇಕಾಗಿರೋ ಪ್ರಿವಿಷನ್ಸ್ ನಾವೇ ಮಾಡಿಬಿಟ್ಟಿದ್ವಿ. ನಾವೇ ಮಾಡಿ ಅವರು ಕೊಟ್ಟರು ಇದೇನಾಗ್ತಿದೆ, ಇಟ್ ಈಸ್
ಟೆಕ್ನಿಕಲಿ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಸರ್. ಅದೇನೋ ರೆಂಡರಿಂಗ್ ಪ್ರೋಸೆಸ್ಸು, ಆಮೇಲೆ ರೆಂಡರ್ ಮಾಡಿದ್ಮೇಲೆ ಕರೆಕ್ಷನ್ ಬಂದರೆ ತಿರ್ಗಾ 15 ದಿನ ಹಿಂದೆ ಹೋಗ್ತೀವಿ. ತುಂಬ ಕೆಲಸ ಇದೆ ಸರ್. ಫೈನಲ್ ಟ್ರಬಲ್ಗೆ ಕಂಟೆಂಟ್ ಚೆನ್ನಾಗಿ ಬರಬೇಕು ಮೇಡಮ್. ತುಂಬ ನಂದು ನಾವಲ್ಲಿ ಕೆಲವು ಹೇಳ್ಬೇಕು, ಕೆಲವು ಹೇಳೋಕ್ಕಾಗಲ್ಲ, ಕೆಲವು ಇಲ್ಲ ಇರತ್ತೆ, ಟ್ರಬಲ್ಗಳಲ್ಲಿ ಇರತ್ತೆ ಅಂತ ಹೇಳ್ಬಿಟ್ಟು, ಅಲ್ಲ ಟ್ರಬಲ್ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಪಿಕ್ಚರ್ ಮೇಲೆ ತೋರಿಸ್ಬಾರ್ದಲ್ವಾ, ಅದಕ್ಕೆ ಅನ್ನೋದು ಬರಬೇಕು. ನಾವು ಇವಾಗ ಫಸ್ಟೇ ಹೇಳಿದ್ವಿ, ಅವಾಗ ಅನೌನ್ಸ್ ಮಾಡಿದಾಗ ನಾವು ಕನ್ನಡದಲ್ಲಿ ಕೊಟ್ಟಿದ್ದೀವಿ CG, ಇದುವರೆಗೂ ಯಾರೂ ಮಾಡಿಲ್ಲ, ಇಂಡಿಯಾದಲ್ಲಿ ನಮ್ಮದೇ ಫಸ್ಟು ಅಂತ ಎಲ್ಲ ಹೇಳ್ಕೊಬಂದ್ಬಿಟ್ಟು ಆಮೇಲೆ ಬಿಟ್ಟರೆ ಆಮೇಲೆ ನೀವೇ ಕೇಳಲ್ವಾ ಕ್ವಶನ್ನು, ಏನಪ್ಪ ನೀವು ಅವತ್ತು ಹಂಗೆ ಹೇಳಿದ್ಯಾ ಇವಾಗ ಹಿಂಗೆ ಮಾಡಿದ್ಯಾ ಅಂತೇಳಿ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ ಮೇಡಮ್. ನಾವು ಹೆಂಗೆ ಹೇಳಿದ್ದೀವೋ ಅದನ್ನು ನಡ್ಕೋಬೇಕಲ್ವಾ, ಆಗತ್ತೆ ಸ್ವಲ್ಪ. ಪಿಕ್ಚರ್ ಅಂದಮೇಲೆ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ, ತುಂಬ ಕಷ್ಟನೇ ಆಗತ್ತೆ. ಆದ್ರೂ ನಮ್ಮ ಕಂಟೆಂಟ್ ಬರಬೇಕು. ಅದು ನಾವು ಎಲ್ಲ ಮೀಡಿಯಾದಲ್ಲೂ ಹೇಳ್ಬಿಟ್ಟಿದ್ದೀವಿ, ನಾವು ಕನ್ನಡದಲ್ಲಿ ಕೊಟ್ಟಿದ್ದೀವಿ, ಇದುವರೆಗೂ ಇಂಡಿಯಾದಲ್ಲಿ ಎಲ್ಲೂ ಮಾಡಿ ನಾನೇ ಹೇಳ್ತಾ ಇದ್ದೆ. ನೀವು ನಾನೇ ಹೇಳಿದ್ಮೇಲೆ ಅದನ್ನು ಅಟ್ಲೀಸ್ಟು ಅದನ್ನು ಫುಲ್ಫಿಲ್ ಮಾಡಬೇಕಲ್ವ ನಾನು, ಅದಕ್ಕೆ. ಮೇಡಮ್, ಈ ಸಿನಿಮಾ ಅನ್ನೋದೇ ಬಿಸ್ನೆಸ್ ಅಲ್ಲ. ಈಗ ಎಲ್ಲರೂ ಒಂದು ಹಿಸ್ಟ್ರಿ ತೆಗೆದು ನೋಡ್ತೀವಿ, ಯಾವ ಟೈಮಲ್ಲಿ ಸಿನಿಮಾ ಬರಬೇಕು, ಆಮೇಲೆ ಈ ಸಿನಿಮಾದ ಸ್ಕೇಲ್ ಏನು, ನಮ್ಮ ಸಿನಿಮಾ ಬಡ್ಜೆಟ್ ಏನು, ಆ ಬಡ್ಜೆಟ್ ಕವರ್ ಮಾಡಬೇಕಂದ್ರೆ ಯಾವುದು ಬೆಸ್ಟ್ ಡೇಟ್ ಅಂತ ಖಂಡಿತವಾಗಿ ಎಲ್ಲರೂ ಎಲ್ಲರೂ ನೋಡ್ತೀವಿ. ಅದರಲ್ಲಿ ನಮ್ಮ ಸಿನಿಮಾ ಸ್ಕೇಲ್ಗೆ ನಾವು ಅಷ್ಟು ಕಲೆಕ್ಟ್ ಮಾಡಬೇಕಂದ್ರೆ ನಮಗೆ ಇವತ್ತಿನ ದಿನಕ್ಕೆ August 15 ಭಾಳ ಚೆನ್ನಾಗಿ ಕಾಣಿಸ್ತಿತ್ತು, ಅಷ್ಟು ಹಾಲಿಡೇಸ್ ಇತ್ತು. ಅದು ಬಿಟ್ಟರೆ ಅದೇ ಕಲೆಕ್ಷನ್ ತೆಗಿಯೋಕ್ಕೆ ಇನ್ನೊಂದು ಡೇಟ್ ಯಾವುದು ಅಂತ ಹುಡುಕಿದ್ರೆ ನಮಗೆ December 25 ಕಾಣಿಸ್ತಿರೋದು. ಸೊ ಇದು ಎಲ್ಲರದ್ದು ದುಡ್ಡೇ ಅಲ್ವಾ ಮೇಡಮ್, ಅದನ್ನು ತೆಗಿಲೇಬೇಕು. ಅದನ್ನು ಅದೇ ರೀತಿ ಸಿನಿಮಾನೂ ಮಾಡಿದ್ದೀವಿ, ಜನನೂ ಅದನ್ನು ಎಂಜಾಯ್ ಮಾಡೋಕ್ಕೆ ಒಂದು ಹಾಲಿಡೇಸ್ ಬೇಕು. ಸೊ 25 ಆ್ಯಪ್ಟ್ ಅಂತ ಅನಿಸುತ್ತೆ. ಇಲ್ಲ ಸರ್, ಕೇಳಿದ್ದಾರೆ ಸರ್. ನಾನು ಹೇಳಿಲ್ಲ ಸರ್, CG ಮೇಲೆ ಡಿಪೆಂಡ್ ಆಗಿದೆ. ಅಟ್ಲೀಸ್ಟ್ ನಮ್ಗೆ ಅವ್ರಿಗೊಂದು 75% ತೋರಿಸ್ಬಿಟ್ಟಾದ್ರೂ ನಾವು ಬಿಸ್ನೆಸ್ ಮಾಡ್ಬೋದು. ಖಂಡಿತ ಬಿಸ್ನೆಸ್ಗೆ ಇದ್ದಾರೆ ಸರ್. ಸರ್ ಇಲ್ಲಿಂದ ನಾವು ಕೆನಡಾಗೆ ಹೋಗಿದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಇನ್ನು ಬಡ್ಜೆಟ್ ಇನ್ನು ಆಗ್ತಿದೆ ಇರುತ್ತೆ ಸರ್, ಇನ್ನು ಅಷ್ಟೇ ಸರ್. ಅದು ನೀವು ಅಲ್ಲ, ನಮ್ಮ ಇಂಡಿಯಾದವರೇ ಅಲ್ಲಿ ಸೆಟ್ಲ್ ಆಗಿರೋದು. ಯಶ್ ಗೌಡ ಅಂತ ಹೇಳ್ಬಿಟ್ಟು ಇವಾಗ ಮೈಸೂರವರು, ನಮ್ಮ ಇಂಡಿಯಾದವರೇ ಅವರು. ಅಲ್ಲಿ ಸೆಟ್ಲ್ ಆಗಿಬಿಟ್ಟು ಅಲ್ಲಿ ಮಾಸ್ ಕಂಪ್ನಿಯಲ್ಲಿ ಕಂಪ್ನಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು. ನಮ್ಮ ಕಲ್ಚರ್ಗೆ ಅವ್ರು ಮಾಡ್ತಾ ಇರೋದು. ಬಟ್ ಅವ್ರದ್ದು ಇವಾಗ ಯಾರೇ ಒಂದು ಆದ್ರೂ ಅವ್ರದ್ದೇ ಟೇಸ್ಟ್ ಬೇರೆ ಇರುತ್ತೆ, ನಮ್ಮದೇ ಒಂದು ಟೇಸ್ಟ್ ಬೇರೆ ಇರುತ್ತಲ್ಲ ಮೇಡಮ್. ನಮ್ಮ ಟೇಸ್ಟಿಗೆ ಬೇಕಾದರೆ ನಾವು ಸ್ವಲ್ಪ ಅವ್ರಿಗೆ ಪುಷ್ ಮಾಡಬೇಕು, ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಗೊತ್ತಿದ್ದಂಗೆ ಖಂಡಿತ ನಮ್ಮದು ಕನ್ನಡ ಪಿಕ್ಚರ್ ಫಸ್ಟ್ ನಮ್ಮದೇ CG ಅನಿಸುತ್ತೆ ಮೇಡಮ್, ಅಂತ ಅನಿಸುತ್ತೆ. ಮತ್ತೆ ನನ್ನಂತ ಮೇಡಮ್, ಎಸ್ ಡೆಫಿನೆಟ್ಲಿ ಮೇಡಮ್. ಅದು ಬಂದು ನಿಮಗೆ ನರಸಿಂಹ ಅದು ಬಂದು ಆ್ಯನಿಮೇಷನ್ ಸಿನಿಮಾ. ಆ್ಯನಿಮೇಷನ್ ಆಗಿದ್ರೆ ನಮ್ಮದು ಈಸಿಯಾಗಿ ಮಾಡ್ಕೊಬೋದು. ಬಟ್ ಇದು CG ಅದಕ್ಕೂ ಮೇಲೆ ಇರೋದ್ರಿಂದ ಈಗ ಫಸ್ಟ್ ಸ್ಟೇಜಲ್ಲಿ ಏನು ಅನ್ಕೊತಾರೆ, ಒಂದು ಸಿನಿಮಾ ಇಂಡಿಯನ್ ಸಿನಿಮಾ ಅಂದಿದ ತಕ್ಷಣವೇ ಖಂಡಿತವಾಗ್ಲೂ ನಾವು ಹಾಲಿವುಡ್ ಸಿನಿಮಾಗಳ ಥರ ಮಾಡೋಷ್ಟು ಬಡ್ಜೆಟು ಟೈಮ್ ನಮಗಿರಲ್ಲ. ಬಟ್ ಆಸೆ ಹಂಗೆ ಬರಬೇಕು ಅಂತಿರುತ್ತೆ. ಈಗ ನಾವು ಹಂಗೆ ಹಿಡ್ಕೊಂಡು ಕೂತಿದ್ದೀವಿ, ನಮಗೆ ಅದೇ ಥರ ಬರಬೇಕು, ಹಾಗೆ ಬರಬೇಕು ಅಂತ. ಪಾಪ ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ಹೇಳ್ತಿರೋದು, ಸರ್ ನೀವು ಕೇಳೋದೆಲ್ಲ ಮಾಡ್ತೀವಿ, ಟೈಮ್ ಕೊಡಿ ನಮಗೆ ಅಂತ. ಸೊ ನಾವು ಅದು ಅವ್ರು ಕೇಳಿದಷ್ಟು ಟೈಮ್ ಕೊಡ್ತಾರೆ.